ಸ್ನೇಹಿತರೆ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯಿಂದ ನಾಳೆ ಸೆಕೆಂಡ್ PUC ರಿಸಲ್ಟ್ ಅನೌನ್ಸ್ ಆಗುತ್ತೆ. ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದು ನೋಟಿಫಿಕೇಷನ್ ಇದೆ, ನೋಡ್ಬೋದು. ದಿನಾಂಕ 7/4/2025 ರಿಲೀಸ್ ಆಗಿರುವಂಥ ಒಂದು ನೋಟಿಫಿಕೇಷನ್ ಇದು. ಮಾಧ್ಯಮ ಪ್ರಕಟಣೆ ಅಂತ ಇದೆ, ನೋಡ್ಬೋದು. ಮಾರ್ಚ್ 2025 ದ್ವಿತೀಯ ಪರೀಕ್ಷೆ PUC ಪರೀಕ್ಷೆ 1 ದಿನಾಂಕ 1/3/2025 23/2025 ನಡೆಸಲಾಗಿತ್ತು. ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರಣವು ಮುಕ್ತವಾಗಿರುತ್ತದೆ. ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶವನ್ನು ಪ್ರಕಟಿಸುವ ಸಂಬಂಧ ದಿನಾಂಕ 8/4/2025 ಮಧ್ಯಾಹ್ನ 12:30 ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಇಲ್ಲಿ ಮಾನ್ಯ ಸಚಿವರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೀತಾ ಇದ್ದಾರೆ. ಫಲಿತಾಂಶವನ್ನು https://kerresults.nic.in ನಲ್ಲಿ ಜಾಲತಾಣದಲ್ಲಿ ದಿನಾಂಕ 8/4/2025 ಮಧ್ಯಾಹ್ನ 1:30 ಗಂಟೆಯ ನಂತರ ವೀಕ್ಷಿಸಬಹುದಾಗಿರುತ್ತದೆ. ಅಂದರೆ ನಾಳೆ 1:30 ನಂತರ ವಿದ್ಯಾರ್ಥಿಗಳು ಈ kerresults.nic.in ಹೋಗಿ ನೀವು ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ, ಒಂದು ನಿಮಿಷ ನಾನು ಯಾವ ಥರ ಚೆಕ್ ಮಾಡ್ಕೋಬೇಕಂತೇಳಿ ತೋರಿಸ್ತೀನಿ. ಈ ಥರ ಬ್ರೌಸರಲ್ಲಿ ಬಂದುಬಿಟ್ಟು kerresults ಅಂತ ಟೈಪ್ ಮಾಡಿ. ಈ ಥರ ಟೈಪ್ ಮಾಡಿ ಜಸ್ಟ್ ಸರ್ಚ್ ಕೊಡಿ. ಇಲ್ಲಿದೆ ನೋಡಿ, ಫಸ್ಟ್ ಬರುತ್ತಲ್ಲ kerresults.nic.in ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಒಂದು ನಿಮಿಷ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಸರ್ವರ್ ಬ್ಯುಸಿ ಬರ್ತಾ ಇದೆ, ಅಂದರೆ ಅವರು ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇದೇ ಜಸ್ಟ್ ಇಷ್ಟು ನೀವು ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡೋದು ಸಾಕು, ನಿಮಗೆ ರೆಸ್ಟ್ ನಂಬರ್ ಕೇಳುತ್ತದು. PUC ರಿಸಲ್ಟ್ 2025 ಅಂತ ಇರುತ್ತಲ್ಲಿ. ಇದಕ್ಕಿಂತ ಹಿಂದೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಬೇಕಷ್ಟೇ. ನೀವು ಕ್ಲಿಕ್ ಮಾಡಿದ ತಕ್ಷಣ ಸೆಕೆಂಡ್ PUC ರಿಸಲ್ಟ್ ಅಂತ ಇರುತ್ತಲ್ಲ, ದ್ವಿತೀಯ PUC ಫಲಿತಾಂಶ 2025 ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಷ್ಟೇ. ರೆಸ್ಟ್ ನಂಬರ್ ಕೇಳುತ್ತೆ, ಅದನ್ನ ಹಾಕಿ ಸಬ್ಮಿಟ್ ಕೊಡ್ಬೇಕಷ್ಟೇ. ಇದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಲಿಂಕ್ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳಿ. ಓಕೆ, ಇದೇ ಥರ ನೀವು ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಒಳ್ಳೆಯ ರಿಸಲ್ಟ್ ಬಂದವರು ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.